ಈ BBMP ಕಾಂಟ್ರಾಕ್ಟರ್ಗಳು ಮಾಫಿಯಾ, ನನಗೆ ಯಾರೋ ಒಂದು ಇಬ್ಬರು MLA ಮತ್ತೆ ಒಂದಷ್ಟು ಜನ ಸೇರ್ಕೊಂಡು ಅಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾರಂತೆ. ಫಿಲಮ್ ಇಂಡಸ್ಟ್ರಿನಲ್ಲಿ ಇರುವಂಥ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮೀಟರ್ ಬಡ್ಡಿ ಮಾಡಿಕೊಂಡು ಇದು BBMPಲಿ ಬರೋ ಕಾಂಟ್ರಾಕ್ಟರ್ ಹಣವನ್ನು ತಗೊಂಬಂದು ಅಲ್ಲಿ ಪ್ರೊಡ್ಯೂಸರ್ಗಳ ಮೇಲೆ ಹಾಕೋದು, ಅವ್ರುಗಳನ್ನ ಮೀಟರ್ ಬಡ್ಡಿ ಇಕ್ಕೋದು. ಈಗ ಗುರು ಕೂಡ ಅದೇ ಮೀಟರ್ ಬಡ್ಡಿಗೆ ಬಲಿಯಾದ ಅನ್ನೋ ಒಂದು ವಿಚಾರ ಇದೆ. ಸೊ ಇದೆಲ್ಲ ನಡಿಬೇಕಾದ್ರೆ ಇಂಟೆಲೆಕ್ಚುಯಲ್ಸು ನೇಣು ಹಾಕ್ಕೊಳೋದು, ಆಮೇಲೆ ಒಂದಷ್ಟು ಹೆಸರು ಮಾಡ್ತಾರೆ. ಈಗ ಶಿವಣ್ಣ ನೋಡಿ ಮೊನ್ನೆ ಇದ್ದಕ್ಕಿದ್ದಂಗೆ ಮೈಗೆ ಹುಷಾರಿಲ್ಲ ಅಂತ ಆಪರೇಷನ್ ಹೋಗಿದ್ದಾರೆ. ಸೊ ಅವ್ರದ್ದೊಂದು ರೀತಿ ಡಲ್ ಆಗ್ತಾ ಇದೆ. ರಾಘಣ್ಣ ಅಂತೂ ಇಲ್ಲೇ ಇಲ್ಲ, ಪುನೀತ್ ಅವರು ತೀರ್ಕೊಂಡ್ರು. ಇದ್ದಂಥ ದರ್ಶನ್ ಇಷ್ಟು ದೊಡ್ಡ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿ ಈಗ ಕಮ್ಬ್ಯಾಕ್ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಶು 3 ವರ್ಷಕ್ಕೆ ಒಂದ್ಸತಿ ಫಿಲಮ್ ಮಾಡ್ತಾರೆ, ಆಮೇಲೆ ಕೈಯೇ ಸಿಗಲ್ಲ. ಗೌರವ ಇದೆ, ಎಲ್ಲರ ಬಗ್ಗೆ ಗೌರವ ಇದೆ. ಇಂಡಸ್ಟ್ರಿ ಏನಾಗ್ತಾ ಇದೆ? ಇಂಡಸ್ಟ್ರಿ ಬೇರೆ ತೆಲುಗು, ಟಾಲಿವುಡ್ಡು, ಬಾಲಿವುಡ್ಗಳ ಥರ ನಮ್ಮ ಸ್ಯಾಂಡಲ್ವುಡ್ಡು ಯಾಕೆ ಆಕ್ಟಿವ್ ಆಗಿಲ್ಲ? ಬರೀ ಕಾಟಾಚಾರಕ್ಕೆ ಫಿಲಮ್ ಮಾಡಿ ಸುತ್ತಿ 2 ದಿವಸ ಥಿಯೇಟ್ರ್ ಸಿಗ್ದಿರಾ ಬಿಸಾಕೋ ಅಂತ ಫಿಲಮ್ ಯಾಕೆ ಆಗಬೇಕು? ಆಮೇಲೆ ಥಿಯೇಟ್ರ್ನಲ್ಲಿ ಬಂದ್ರಪ್ಪ ನಮ್ಮ ಕನ್ನಡ ಫಿಲಮ್ ನೋಡ್ರಿ ಅಂತ ಬೇಡ್ಕೊಳೋ ಅಂಥ ಪರಿಸ್ಥಿತಿ ಡೈರೆಕ್ಟ್ರಿಗೆ, ಆ್ಯಕ್ಟ್ರ್ಗಳಿಗೆ ಯಾಕೆ ಬರಬೇಕು? ವರ್ಷಾನ್ಗಟ್ಲೆ ಬ್ಲ್ಯಾಕಲ್ಲಿ ನೋಡ್ರೋ ಅಂತ ಟ್ರೆಂಡ್ ಇರೋ ಅಂಥ ಕನ್ನಡಿಗರು ಇವತ್ತು ಥಿಯೇಟ್ರಿಗೆ ಬರ್ರಪ್ಪ ಅಂತ ಬೇಡ್ಕೊಳೋ ಪ್ರೆಸ್ ಸ್ಟೇಟ್ಮೆಂಟ್ ಯಾವ ರೀತಿ ಕೊಡ್ತಾರೆ ಕೆಲವು ಪ್ರೊಡ್ಯೂಸರ್ಗಳು ಅವ್ರಂತ ಬೇಜಾರಾಗುತ್ತೆ ನಮಗೆ. ಅವರು ಮೀಟ್ರ್ ಬಡಿ ತಗೊಂಡು ಫಿಲಮ್ ಮಾಡಿಬಿಟ್ಟು ಬರ್ರಪ್ಪ ಬೇಡ್ಕಂತೀವಿ ಬರ್ರಯ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿ ಬಂದಿದೆ. ಆಮೇಲೆ ಎಷ್ಟೋ ಜನ ಆ್ಯಕ್ಟ್ರಸ್ಗಳು ಹೇಳ್ತಾರೆ ಕನ್ನಡ ಇಂಡಸ್ಟ್ರಿಲಿ ನಾವು ಸೆಟ್ಲ್ ಆಗಲ್ಲ, ಇನ್ನೊಂದು 2 ವರ್ಷದಲ್ಲಿ ಮುಚ್ಚೋಗುತ್ತೆ ಅನ್ನೋ ಮಾತುಕತೆಗಳು ಕೂಡ ಕೆಲವು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಫಿಲಮ್ ಇಂಡಸ್ಟ್ರಿನ ಯಾಕೆ ನಾಶ ಮಾಡ್ಬೇಕು ನಾವೆಲ್ಲ ಸೇರಿಕೊಂಡು, ಇನ್ಕ್ಲೂಡಿಂಗ್ ನಾವು ಕೂಡ ಸಾರ್ವಜನಿಕರಾಗಿ ಯಾಕೆ ನಾಶ ಮಾಡಬೇಕು? ಅಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋಣ, ಅಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸರ್ಕಾರದ ಸಹಾಯ ತಗೊಳ್ಳೋಣ, ನಾವು ಕೂಡ ವಾಯ್ಸ್ ಮಾಡೋಣ ಅನ್ನೋದು ಒಂದು ವಿಚಾರ. ಯಾರ ಮೇಲೆ ವೈಯಕ್ತಿಕವಾಗಿ ನನಗೇನೂ ಇಲ್ಲ.